ಎಲ್ಲಾ ವಿಷಯಗಳಿಗೂ ಕೂಡ ನಾವು ಸಮಾನವಾದಂತಹ ಕಾಲಾವಕಾಶವನ್ನ ಕೊಟ್ಕೊಂಡು ಒಂದು ಕಾಲ ನಿಶ್ಚಯವನ್ನ ಮಾಡಿಕೊಂಡು ಅಭ್ಯಾಸವನ್ನ ಮಾಡಬೇಕು. ಓದಿದ ಪ್ರತಿಯೊಂದು ವಿಷಯಗಳನ್ನು ಕೂಡ ತಕ್ಷಣ ಒಂದು ಸಾರಾಂಶದ ರೂಪದಲ್ಲಿ, ಒಂದು ಕೀ ಆನ್ಸರ್ ರೂಪದಲ್ಲಿ, ಕೀ ಪಾಯಿಂಟ್ಸ್ ಗಳ ರೂಪದಲ್ಲಿ ಒಂದು ಬರೆದಿಟ್ಕೊಂಡು ಒಂದು ಹ್ಯಾಂಡ್ ಬುಕ್ ಅನ್ನ, ಒಂದು ಪಾಸ್ಬುಕ್ ರೂಪದ ಒಂದು ಹ್ಯಾಂಡ್ ಬುಕ್ ಅನ್ನ ಮಾಡಿಕೊಂಡು ನಿಮ್ಮ ಜೇಬಿನಲ್ಲೋ ನಿಮ್ಮ ಪ್ಯಾಕೆಟ್ ನಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ನೀವು ಎಲ್ಲಾದ್ರೂ ಪ್ರಯಾಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಸುಮ್ಮನೆ ಕುಳಿತಂತ ಸಂದರ್ಭದಲ್ಲಿ, ಹಾಗೆ ಒಮ್ಮೆ ನೀವು ಕಣ್ಣಾಡಿಸಿದ ಸಂದರ್ಭದಲ್ಲಿ ಅದರ ಒಂದು ನೆನಪು ಮತ್ತೊಮ್ಮೆ ನಿಮ್ಮ ಮುಂದೆ ಬರುತ್ತೆ. ಆ ಎಲ್ಲ ವಿಷಯಗಳು ಕೂಡ ನಿಮ್ಮ ಮೆದುಳಿನಲ್ಲಿ ಈಗಾಗಲೇ ಸಂಗ್ರಹ ಆಗಿರುತ್ತೆ. ಮತ್ತೊಮ್ಮೆ ನಿಮಗೆ ನೆನಪಿಗೆ ಬಂದು ಅದು ನಿಮ್ಮ ಮೆದುಳಿನಲ್ಲಿ ಯಾವಾಗಲೂ ಕೂಡ ಸ್ಥಿರವಾಗಿ ನಿಲ್ಲುವುದಕ್ಕೂ ಕೂಡ ಸಾಧ್ಯತೆ ಆಗ್ತದೆ ಅಂತಕ್ಕಂಥದ್ದು. ಯಾವುದೇ ಒಂದು ಬಹುಮುಖ್ಯವಾಗಿ ನಾನು ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ನೀವು ಯಾವ ಅಂಶಗಳನ್ನ ಗಮನಿಸಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಈಗ ನಾನು ಒಬ್ಬ ವಿಜ್ಞಾನ ಶಿಕ್ಷಕನಾಗಿ ವಿಜ್ಞಾನ ವಿಷಯವನ್ನ ಯಾವ ರೀತಿ ಅಧ್ಯಯನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಳೋ ಹಾಗೆ ವಿಜ್ಞಾನ ಮತ್ತು ಗಣಿತ ಕಬ್ಬಿಣದ ಕಡಲೆ ಅಲ್ಲ ವಿದ್ಯಾರ್ಥಿಗಳೇ. ಎಲ್ಲರೂ ಕೂಡ ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ ಗಣಿತ ತುಂಬಾ ಕಷ್ಟ, ವಿಜ್ಞಾನ ತುಂಬಾ ಕಷ್ಟ ಅಂತ. ಯಾವುದೇ ಒಂದು ವಿಷಯವನ್ನೇ ಆಗಲಿ ನಾವು ಒಂದು ಸಂಕಲ್ಪವನ್ನ ಮಾಡ್ಕೊಂಡಾಗ, ಅದನ್ನ ಸುಲಭ ಅಂತ ಅನ್ಕೊಂಡಾಗ, ಅದು ನನಗೆ ಕಷ್ಟವೇ ಇಲ್ಲ ಅನ್ಕೊಂಡಾಗ ಅದು ನಮಗೆ ಸುಲಭ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಅದರ ಬಗ್ಗೆ ಇಷ್ಟ ಇರಬೇಕು. ಯಾವುದೂ ಕೂಡ ಕಷ್ಟ ಅಲ್ಲ, ಇಷ್ಟಪಟ್ಟಾಗ ಮಾತ್ರ ಅಂತಕ್ಕಂಥದ್ದು.